ಹಿಂದೂ ಸಮಾಜದ ಏಕತೆಯೇ ರಾಷ್ಟ್ರಬಲ. ದುರ್ಗಾ ಪ್ರಸಾದ್. ಮಲಹಾಳ್ನಲ್ಲಿ ಭವ್ಯ ಹಿಂದೂ ಸಂಗಮ. ಶತಮಾನೋತ್ಸವ ಅಂಗವಾಗಿ ಜಾಗೃತಿ ಕರೆ. ತಾವರೆಕೆರೆ. ಹಿಂದೂಗಳನ್ನು ಒಗ್ಗೂಡಿಸುವುದೇ ರಾಷ್ಟ್ರೀಯ ಸ್ವಯಂ ಸೇವಕಾ ಸಂಘದ ಪ್ರಮುಖ ಉದ್ದೇಶವಾಗಿದ್ದು, ದೇಶಭಕ್ತಿ ಮನೋಭಾವ ಹೊಂದಿದ ವ್ಯಕ್ತಿಗಳ ನಿರ್ಮಾಣದಲ್ಲಿ ಸಂಘ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಆರ್ಎಸ್ಎಸ್ ಶಿವಮೊಗ್ಗ ವಿಭಾಗದ ಪ್ರಚಾರ ಪ್ರಮುಖ್ ದುರ್ಗಾ ಪ್ರಸಾದ್ ಹೇಳಿದರು. ಚನ್ನಗಿರಿ ತಾಲೂಕಿನ ಮಲಹಾಳ್ ಗ್ರಾಮದ ತೇರು ಬೀದಿಯಲ್ಲಿ ಭಾನುವಾರ ಸಂಜೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿ, ಸಂಘವು ಪ್ರತಿದಿನವೂ ದೇಶಕ್ಕಾಗಿ ಮಿಡಿಯುವ ವ್ಯಕ್ತಿಗಳನ್ನು ರೂಪಿಸುವ ಕಾರ್ಯನಿರಂತರವಾಗಿ ನಡೆಸುತ್ತಿದೆ. ಹಿಂದೂಗಳನ್ನು ಒಂದೇ ವೇದಿಕೆಗೆ ತರಲು ಸಾಧ್ಯವಿಲ್ಲ ಎನ್ನುವ ಕಾಲದಲ್ಲಿ ಸಂಘಟಿತ ಮನೋಭಾವವನ್ನು ಮೂಡಿಸಿದವರು ಸಂಸ್ಥಾಪಕ ಡಾ ಕೇಶವ ಬಲಿರಾಮ್ ಹೆಡಗೇವಾರ್ ಎಂದು ಹೇಳಿದರು. ಸಂಘದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಹಿಂದೂ ಸಂಗಮವನ್ನು ಕೇವಲ ಸಂಭ್ರಮಾಚರಣೆಗೆ ಮಾತ್ರ ಆಯೋಜಿಸಲಾಗಿಲ್ಲ. ವ್ಯಕ್ತಿ, ಸಮಾಜ ಹಾಗೂ ದೇಶವನ್ನು ಗಟ್ಟಿಗೊಳಿಸುವ ಸಂಕಲ್ಪದೊಂದಿಗೆ ಸಂಘಟನಾ ಕಾರ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಹಿಂದೂ ಸಮಾಜದಲ್ಲಿ ಆಚರಣೆಯಲ್ಲಿ ವಿಭಿನ್ನತೆ ಹಾಗೂ ವಿಶಾಲ ಮನೋಭಾವ ಅಡಕವಾಗಿದೆ. ಈ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ದೇಶದ ಮೇಲೆ ಅನೇಕ ಆಕ್ರಮಣಗಳು ನಡೆದರೂ ಹಿಂದೂ ಸಮಾಜ ಅಳಿದು ಹೋಗಿಲ್ಲ. ದೇಶವನ್ನ ಅಡಿಯಾಳು ಮಾಡುವ ಮನೋಭಾವ ಮೂಡಿದ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಧರ್ಮವನ್ನು ಪುನಃಸ್ಥಾಪಿಸಿದರು. ಮದನ್ ಲಾಲ್ ದಿಂಗ್ರಾ, ವಿನಾಯಕ್ ದಾಮೋದರ್ ಸಾವರ್ಕರ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ಸಾವಿರ ಆನೆಯ ಶಕ್ತಿ ಇದ್ದ ಮದಕರಿ ನಾಯಕರು ನಮ್ಮ ಹೆಮ್ಮೆಯ ಪರಂಪರೆಯವರು ಎಂದು ವಿವರಿಸಿದರು. ಪ್ರಸ್ತುತ ಸಮಾಜದಲ್ಲಿ ಜಾತಿ, ಭಾಷೆ ಹಾಗೂ ಪ್ರಾಂತೀಯತೆಯಂತಹ ವಿಚಾರಗಳಿಂದ ವಿಭಜನೆ ಉಂಟಾಗುತ್ತದೆ. ಈ ಭೇದ ಭಾವಗಳನ್ನು ಮನಸ್ಸಿನಿಂದ ದೂರ ಮಾಡಿ ಏಕತೆಯನ್ನು ಸಾಧಿಸಿದಾಗ ಹಿಂದುತ್ವ ಮತ್ತಷ್ಟು ಸದೃಢಗೊಳ್ಳಲಿದೆ. ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಮಾನವ ಜೀವನಕ್ಕೆ ಅಗತ್ಯವಾದ ಮೌಲ್ಯಗಳು ಅಡಗಿವೆ. ವೈಜ್ಞಾನಿಕ ಹಾಗೂ ವೈವಿಧ್ಯಮಯ ಸಂಸ್ಕೃತಿಯು ಹಿಂದೂ ಸಮಾಜದ ವೈಶಿಷ್ಟ್ಯವಾಗಿದೆ. ಬಂಕಿಂ ಚಂದ್ರ ಚಟರ್ಜಿ ರಚಿಸಿದ ವಂದೇ ಮಾತರಂ ಗೀತೆಗೆ 150 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆ ಸಮಾಜ ಜಾಗೃತಿಗೆ ಈ ಗೀತೆಯ ಮಹತ್ವವನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು ಎಂದು ಕರೆ ನೀಡಿದರು. ಮನೆ, ವಿದ್ಯಾಲಯ, ಮಠ, ಮಂದಿರ ಹಾಗೂ ಗ್ರಾಮ ಮಟ್ಟದಲ್ಲಿ ಸಂಸ್ಕಾರ ಬೆಳೆಸಬೇಕು. ಒಟ್ಟಾಗಿ ಊಟ, ಭಜನೆ ಮುಂತಾದ ಕಾರ್ಯಕ್ರಮಗಳ ಮೂಲಕ ಸಂಸ್ಕಾರವಂತ ಕುಟುಂಬಗಳ ನಿರ್ಮಾಣದಿಂದ ಸದೃಢ ಸಮಾಜ ಕಟ್ಟಬಹುದು. ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಪ್ಲಾಸ್ಟಿಕ್ ಬಳಕೆ ತ್ಯಜಿಸಿ ಸಾವಯವ ಗೊಬ್ಬರ ಬಳಕೆಯಂತಹ ಪರಿಸರ ಸ್ನೇಹಿ ಕ್ರಮಗಳನ್ನು ಅನುಸರಿಸಲು ಸಂಕಲ್ಪ ಮಾಡಬೇಕಿದೆ ಎಂದು ತಿಳಿಸಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳು ಅನೇಕ ಮಹಾಪುರುಷರುಗಳ ವೇಷಭೂಷಣ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಶಿಕ್ಷಕ ಕೆಆರ್ ತಿಪ್ಪೇಶಪ್ಪ ವಹಿಸಿದ್ದರು. ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕ ರಂಗಸ್ವಾಮಿ, ಡಿಸಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಕುಮಾರಸ್ವಾಮಿ ಹಾಗೂ ಹೋಬಳಿ ಸಹ ಕಾರ್ಯನಿರ್ವಾಹಕ ಮಿಥುನ್, ಸಿಪಿ ಕಾರ್ಯಕರ್ತರಾದ ಅನಿಲ್ ಕುಮಾರ್, ಎಚ್ಆರ್ ರಂಗನಾಥ್ ರಿಪೀಟ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಶಿಕ್ಷಕ ಕೆಆರ್ ತಿಪ್ಪೇಶಪ್ಪ ವಹಿಸಿದ್ದರು. ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕ ರಂಗಸ್ವಾಮಿ, ಡಿಸಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಕುಮಾರಸ್ವಾಮಿ ಹಾಗೂ ಹೋಬಳಿ ಸಹ ಕಾರ್ಯವಾಹಕ ಮಿಥುನ್, ಸಿಪಿ ಕಾರ್ಯಕರ್ತರಾದ ಅನಿಲ್ ಕುಮಾರ್, ಎಚ್ಆರ್ ರಂಗನಾಥ್, ಜಿಎಸ್ ಬೈರೇಶ್, ಎಸ್ಎಸ್ ಲೋಕೇಶ್, ಎಸ್ಸಿ ದರ್ಶನ್, ಸಂದೀಪ್, ಎಸ್ಆರ್ ಪ್ರತೀಕ್, ಚಿದಾನಂದ್, ಹೇಮಂತ್, ರಾಕೇಶ್, ಶ್ರೀನಿವಾಸ್, ಕುಮಾರಸ್ವಾಮಿ ಸೇರಿದಂತೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸದಸ್ಯರು, ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ, ಎನ್ಕೆಎಸ್ ಟಿವಿ4. ಬದಿಗೊತ್ತಿ ಯುಗಾದಿಯನ್ನ ನಾವು ಹೊಸ ವರ್ಷ ಅಂತೇಳಿ ಆಚರಿಸಬೇಕು. ಇದು ನಾವು ಮಾಡಿಕೊಳ್ಳತಕ್ಕಂಥ ಬದಲಾವಣೆ. ಮತ್ತೆ ಮುಖ್ಯವಾಗಿ ನೋಡಿ, ಇಲ್ಲಿ ಹಿಂದೂಗಳ